ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೀಗಲ್ ಆಗಿರುವಂಥ ಕಂಪನಿಗಳಿಗೆ ನಾನು ಸಪೋರ್ಟ್ ಕೊಡ್ತಾ ಇದ್ದೀನಿ. ನೀವೆಲ್ಲ ರೈಟ್ ಕಂಪನಿಯಲ್ಲಿ ಇದ್ದೀರಾ, ರೈಟ್ ಸಿಸ್ಟಮ್ ಅಲ್ಲಿ ಇದ್ದೀರಾ, ರೈಟ್ ಜನರ ಜೊತೆಗಿದ್ದೀರಾ. ಈ ಚಿಂತನೆ ಮೈಂಡಿಂದ ತೆಗೆದುಹಾಕಿ ಈಗ ನಾನು ಚೇಂಜ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅಷ್ಟೇ ಈಗ. ಓಕೆ, ನಾನು ಮಧ್ಯ ಮಧ್ಯದಲ್ಲಿ ಬಂದು ನಿಮಗೆ ಟ್ರೈನ್ ಅಪ್ ಗಿನಪ್ ಎಲ್ಲ ಮಾಡ್ತೀನಿ. ನೀವು ಬಿಂದಾಸ್ ಆಗಿ ರಾಜಾರೋಷವಾಗಿ ಈ ಬಿಸ್ನೆಸ್ ಅನ್ನ ಮಾಡಿ, ಏನೂ ತಪ್ಪಿಲ್ಲ. ಬಟ್ ಏನು ಅಂದ್ರೆ ತಿಳ್ಕೊಂಡ್ ಮಾಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ತಿಳ್ಕೊಳ್ಳಿ, ಫಾಲೋ ಮಾಡಿ, ಅಷ್ಟೇ ನನ್ನ ರಿಕ್ವೆಸ್ಟ್. ಹಾಗೆ ನನ್ನ ಜೊತೆಗೆ ಬಹಳಷ್ಟು ಜನ ಬರ್ತಾರೆ, ಅಮೆರಿಕದಿಂದ ಬರ್ತಾರೆ, ದುಬೈಲಿಂದ ಬರ್ತಾರೆ, ಪಾಕಿಸ್ತಾನದಲ್ಲಿ ಬರ್ತಾರೆ. ಸರ್ ನನಗೊಂದು MLM ಕಂಪನಿ ಮಾಡಿಕೊಡಿ, ನನಗೆ ಸಾಫ್ಟ್ವೇರ್ ಮಾಡಿಕೊಡಿ, ನನಗೆ ಲೀಗಲ್ ಪೇಪರ್ ಅಂದ್ರೆ ಏನು. ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ನಾನು ಕೇವಲ ನಿಮಗಷ್ಟೇ ಟ್ರೈನಿಂಗ್ ಕೊಡಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MD ಗಳಿಗೂ ಮೀಟ್ ಆಗಿ ಅವರಿಗೆ ಕಂಪನಿಗಳನ್ನ ಹೇಗೆ ನಡೆಸಬೇಕು, ಕಂಪನಿ ಅಂದ್ರೆ ಏನು, ಸಿಸ್ಟಮ್ ಅಂದ್ರೆ ಏನು, ಲೀಗಲಿಟೀಸ್ ಅಂದ್ರೆ ಏನು, ಹೇಗೆ ಒಂದು ಕಂಪನಿನ ಯಶಸ್ವಿಯಾಗಿ ಪ್ರಾಫಿಟಬಲ್ ಆಗಿ ತಗೊಂಡು ಹೋಗ್ಬೇಕು, ಅದನ್ನು ಟ್ರೈನಿಂಗ್ ಕೊಡ್ತೀನಿ. ಸೊ ಅದೆಷ್ಟು ಎಕ್ಸ್ಪೀರಿಯನ್ಸ್ ಇರೋನು ಇವತ್ತು ನಾನು ನಿಮ್ಮ ಜೊತೆ ಟೈಮ್ ಕಳೀತಿದ್ದೀನಿ ಅಂದ್ರೆ ಕಾರಣ, ಯು ಆರ್ ಇನ್ ಎ ರೈಟ್ ಕಂಪನಿ, ರೈಟ್ ಪರ್ಸನ್, ಅಷ್ಟೇ, ಒಂದೇ ಒಂದು ಕಾರಣ. ನಾನು ಇಂಥ ಕಾಂಜಿ ಪಿಂಜಿ ಕಂಪನಿ, ಇನ್ವೆಸ್ಟ್ಮೆಂಟ್ ಕಂಪನಿಗಳಿಗೆ ನಾನು ಟ್ರೈನಿಂಗೇ ಕೊಡಲ್ಲ. 10 ಲಕ್ಷ ಕೊಡ್ತೀನಿ ಅಂದ್ರೂ ಟ್ರೈನಿಂಗ್ ಕೊಡಲ್ಲ. ನಾನು ಲೀಗಲ್ ಆಗಿರೋ ಕಂಪನಿ ಮಾತ್ರ ಬರೋದು, ಲೀಗಲ್ ಆಗಿರೋ ಕಂಪನಿಯಲ್ಲಿ ಮಾತ್ರ ಮಾತಾಡೋದು. ಗೆಟಿಂಗ್ ಮೈ ಪಾಯಿಂಟ್. ಸೊ ಇದೊಂದು ಪವರ್ಫುಲ್ ಆದಂಥ ಸಿಸ್ಟಮ್ ಸ್ನೇಹಿತರೆ, ಇದೊಂದು ಬ್ಯೂಟಿಫುಲ್ ಆದಂಥ ಪ್ರಾಡಕ್ಟು, ಪ್ಲಾನ್ ಇರುವಂತಹದ್ದು, ಒಂದು ಬ್ಯೂಟಿಫುಲ್ ಆದಂಥ ಲೀಡ್ರು ನಿಮ್ಮ ಜೊತೆಗಿದ್ದಾರೆ. ನೀವು ಗೆದ್ದೇ ಗೆಲ್ತೀರಾ. ಬಟ್ ಏನಂದ್ರೆ ಈ ಹೊಲಸು ಬುದ್ಧಿಗಳನ್ನ ಬಿಡಿ, ಹೊಲಸು ಜನರ ಸವಾಸಗಳನ್ನ ಬಿಡಿ, ಅಷ್ಟೇ. ಈ ಕೆಟ್ಟ ಮಾದಕ ವಸ್ತುಗಳನ್ನ ದೂರ ಬನ್ನಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿನ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರೀತಿ ಮಾಡಿ, ಜಗಳ ಆಡಬೇಡಿ, ಮನಸ್ತಾಪ ಮಾಡ್ಕೋಬೇಡಿ. ಈಗೋ ಗಾಂಚಲಿ ಸೊಕ್ಕು ಬಿಟ್ಬಿಡಿ. ನಾನು ಮಾತು ಬಿಡ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋದು ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಮಕ್ಕಳನ್ನ ಮನಸ್ಪೂರ್ವಕವಾಗಿ ಪ್ರೀತಿ ಮಾಡಿ, ನಿಮ್ಮ ಹಸ್ಬೆಂಡು ನಿಮ್ಮ ವೈಫನ್ನ ಪ್ರೀತಿ ಮಾಡಿ, ಒಬ್ಬರಲ್ಲಿ ಒಬ್ಬರು ಹೊಂದಾಣಿಕೆ ಬೆಳೆಸ್ಕೊಳ್ಳಿ. ಇಬ್ರು ಸೇರಿ ನಿಮ್ಮ ಮನೆಯನ್ನ ಬೆಳಗೋ ಪ್ರಯತ್ನ ಮಾಡಿ. ಓಕೆ, ಸೊ ಅಪ್ಪ ಅಮ್ಮನ ಮಾತು ಕೇಳಿ, ಅವ್ರಿಗೆ ಅರ್ಥ ಮಾಡೋ ಪ್ರಯತ್ನ ಮಾಡಿ. ನಿಮ್ಮ ಅಪ್ಪ ಅಮ್ಮಗೆ ಅರ್ಥ ಮಾಡ್ಸಕ್ ಆಗಲ್ಲ ಅಂದ್ರೆ ಈ ನ್ಯೂಸ್ ಪೇಪರ್ ಓದಿಸಿ. ಮೊನ್ನೆ ಒಂದು ಹುಡುಗ ಫೋನ್ ಮಾಡಿದ್ದ, ಸರ್ ನಮ್ಮ ಅಪ್ಪಾಜಿ MLM ಮಾಡಬೇಡ ಅಂತಿದ್ರು. ನಿಮ್ ನ್ಯೂಸ್ ಪೇಪರ್ ಅವರೇ ಓದ್ಬಿಟ್ಟಿದ್ದಾರೆ, ಮನೆಯಲ್ಲಿತ್ತು ಅವರೇ ಓದ್ಬಿಟ್ಟಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನಾನು MLM ಮಾಡ್ತೀನಿ, ನಮ್ಮ ಅಪ್ಪ ರಿಟೈರ್ಡು, ಸೊ ನಾನು ನಮ್ಮ ಅಪ್ಪಾಜಿ ಸೇರಿ MLM ಮಾಡ್ತಾ ಇದೀವಿ ಈಗ ಅಂತ. ಯಾಕಂದ್ರೆ ನಿಮ್ ತಂದೆ ನೀವ್ ಹೇಳೋದ್ರಿಂದ ಅವ್ರಿಗೆ ತಲೆಯಲ್ಲಿ ಹೋಗಲ್ಲ. ಯಾಕಂದ್ರೆ ನಿಮಗೆ ಚಡ್ಡಿ ಹಾಕ್ಸಿದ್ದೆ ಅವರು. ಗೆಟಿಂಗ್, ನೀವು ಅವ್ರಿಗೆ ಹೋಗ್ಬಿಟ್ಟು ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತಂದು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ನಿಮ್ ಗಂಡಗೆ ಇಷ್ಟ ಆಗಲ್ಲ, ನಿಮ್ ಹೆಂಡತಿಗೆ ಇಷ್ಟ ಆಗಲ್ಲ, ನಮ್ಮ ಹತ್ತಿರದವ್ರು ಇರ್ತಾರಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಈಗ ನನ್ನ ವೈಫ್ ಈ ಪುಸ್ತಕ ಓದಿಲ್ಲ, ಯಾಕಂದ್ರೆ ನಮ್ಮ ಹತ್ತಿರದವ್ರಲ್ಲ, ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಸೆಕೆಂಡ್ ಸೋರ್ಸ್ಲಿಂದ ಬರ್ಬೇಕು. ಸೆಕೆಂಡ್ ಸೋರ್ಸ್ಲಿಂದ ಬಂದ್ರೆ ಅವಾಗ ಓದ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಪೇಪರ್ನ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಡಬೇಕು ಅಥವಾ ಅಲ್ಲಿ ಇಡಬೇಕು. ಅವರೇ ಟೀ ಕುಡಿತಾ ಓದ್ತಾರೆ, ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ನೀವು ಈ ರೀತಿ ಷರತ್ತಿನ ಮೀಟಿಂಗ್ ಇದ್ದಾಗ ದಂಪತಿ ಸಮೇತ ಕುತ್ಕೊಳ್ಳಿ, ಅಪ್ಪ ಅಮ್ಮನ ಸಮೇತ ಕುತ್ಕೊಳ್ಳಿ, ಅಣ್ಣ ತಮ್ಮನ ಸಮೇತ ಕುತ್ಕೊಳ್ಳಿ. ನನ್ನ ಮೀಟಿಂಗ್ ಅಲ್ಲಿ ಕೇವಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಜೀವನಕ್ಕೆ ಬೇಕಾಗಿರೋ ಪಾಠನೂ ತುಂಬಾ ಇರುತ್ತೆ. ಇಲ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿರ್ಬೋದು, ಜೀವನಕ್ಕೆ ಬೇಕಾಗಿರೋ ಪಾಠನೂ ತುಂಬಾ ಇರುತ್ತೆ. ಸೊ ನಿಮ್ ಮೈಂಡ್ ಈಗ ನೋಡಿ ಫ್ರೆಶ್ ಆಗುತ್ತೆ. ಈಗ ನೋಡಿ, ಸಂಸಾರ ಅಂದ್ಮೇಲೆ ಎಲ್ಲರ ಮನೇಲಿ ದುಃಖ ಇರುತ್ತೆ. ಬಟ್ ನಾವು ಅದ್ರ ಹತ್ರ ಗಮನ ಕೊಡೋದು ಬೇಡ, ನಾವು ಸಾಧನೆ ಕಡೆಗೆ ಗಮನ ಕೊಡೋದು. ಓಕೆ, ಸೊ ಇಷ್ಟೊತ್ತಾದ್ರೇನು ಯಾರು ಕೂಡ ಹಾಲ್ ಕ್ವಿಟ್ ಮಾಡಿಲ್ಲ, ಯಾರು ಕೂಡ ಹೊರಗಡೆ ಹೋಗಿಲ್ಲ. ಕಾರಣ, ನಿಮ್ಮಲ್ಲಿ ಕಲಿಯೋ ಆಸಕ್ತಿ ಇದೆ ಅನ್ನೋ ನಾನು ಅನ್ಕೊಂಡಿದ್ದೀನಿ. ನೀವೆಲ್ಲ ತುಂಬಾ ಡೆವಲಪ್ ಆಗ್ತೀರಾ, ನಾನು ನಿಮ್ ಜೊತೆಗಿದ್ದೀನಿ. ನಾವೇನು ದೂರ ಬೇರೆ ಕಂಟ್ರಿಲಿ ಇಲ್ಲ, ಎಲ್ಲರೂ 20, 40, 100 ಕಿಲೋಮೀಟರ್ ಒಳಗಡೆ ಇದ್ದೀವಿ. ಒಂದಿನ ಬೆಂಗಳೂರಲ್ಲಿ ಭೇಟಿ ಆಗೋಣ, ಟೀ ಕುಡಿಯೋಣ, ಮಾತಾಡೋಣ, ಚರ್ಚೆ ಮಾಡೋಣ. ಓಕೆ, ನಿಮ್ಮ ಡೌಟ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಆಫೀಸ್ ಇದೆ ಬೆಂಗಳೂರಲ್ಲಿ, ನಂದು ಗುರುಕುಲ ಅಂತ ಮಾಡ್ಕೊಂಡಿದ್ದೀನಿ. ಬೆಂಗಳೂರಿಗೆ ಬನ್ನಿ, ಏನೂ ಫೀಸ್ ಇಲ್ಲ. ಓಕೆ, ಚಿಂತೆ ಮಾಡಬೇಡಿ. ಶರತ್ ಅಯ್ಯೋ 10,000 ತೊಗೊಂಡ್ಬಿಟ್ರೆ 20,000 ತೊಗೊಂಡ್ಬಿಟ್ರೆ, ನೀವು ಬೆಳಿಬೇಕು ಅಷ್ಟೇ. ನನಗೆ ನೀವು ಬೆಳಿಬೇಕು. ನೀವು ನಿಮ್ಮ ಫ್ಯಾಮಿಲಿನ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನೀವು ನಿಮ್ಮ ಜೀವನ, ಹುಟ್ಟಿರೋ ಜೀವನನ ಸಾರ್ಥಕ ಮಾಡ್ಕೋಬೇಕು. ಒಂದು ನಾಯಿ ತರ, ಹಂದಿ ತರ ಬದುಕಬೇಡಿ, ಒಂದು ಸಾಧಕರ ತರ ಬದುಕ್ರಿ.
ನನಗೆ ಈ ರೀತಿ ಹೇಳೋರು ಯಾರು ಇರಲಿಲ್ಲ. ಬಟ್ ನಿಮಗೆ ಷರತ್ತಿದ್ದಾನೆ, ನಿಮ್ಮ ಅಪ್ಲೈನ್ಗಳು ಇದ್ದಾರೆ. ಸೊ ಹಂಗಾಗಿ ಇವತ್ತೇ ಈಗಲೇ ಸಾರಿ ಕೇಳಿ ನಿಮ್ಮ ಅಪ್ಲೈನಿಗೆ, ಸರ್ ಇವತ್ತಿನಿಂದ ನೀವು ಕಾಲ್ ಮಾಡಬೇಡಿ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ. ಸರ್ ಅದೇನು ಪರ್ಚೇಸ್ ಮಾಡೋದಿದೆ ನಾನು ಮಾಡ್ತೀನಿ, ನೀವು ನನಗೇನು ಹೇಳಬೇಡಿ, ನಾನು ತೊಗೊತೀನಿ ಅಂತೇಳಿ. ಇವತ್ತು ಎಲ್ಲವನ ಕೈಲಿ 50,000 ಮೊಬೈಲ್ ಇದೆ, 40,000 ಮೊಬೈಲ್ ಇದೆ, 20,000 ಮೊಬೈಲ್ ಇದೆ, 15,000 ಮೊಬೈಲ್ ಇದೆ. ಇಲ್ಲಿ 2,000 ಪರ್ಚೇಸ್ ಮಾಡೋ ಅಂದ್ಕೂಡಲೇ ಉರಿದು ಬಿಡುತ್ತೆ ಅವರಿಗೆ. ಹೇಗೆ ಹೇಗೆ ಎಲ್ಲಿದೆ ನಾವು ಹೋಗ್ತಾ ಇದ್ದೀವಿ? ಹೀಗೆ ಇವನ್ನೆಲ್ಲ ಚರ್ಚೆ ಮಾಡೋಣ. ಓಕೆ, ಇವನ್ನೆಲ್ಲ ಡಿಸ್ಕಷನ್ ಮಾಡೋಣ. ಓಕೆ, ನಾನು ಬರ್ತಾ ಇರ್ತೀನಿ. ನನ್ನ ಮಾತನ್ನ ಪಾಸಿಟಿವ್ ತಗೊಳ್ಳಿ. ನನ್ನ ಮಾತಲ್ಲಿ ನೀವು ತಪ್ಪು ಕಂಡು ಹಿಡ್ಕೊಂತ ಹೋದ್ರೆ ಬೆಳಿಗ್ಲಿಂದ ಮಾತಾಡಿದ್ದೆಲ್ಲ ತಪ್ಪೇ ಕಾಣಿಸುತ್ತೆ. ನನ್ನ ಮಾತಲ್ಲಿ ಪಾಸಿಟಿವ್ ಹುಡುಕಿದ್ರೆ ಶರತ್ ದೇವ್ರಂತಾನು ಅಂತ ಕಾಣಿಸುತ್ತೆ. ಓಕೆ, ಸೊ ಮಾತಲ್ಲಿ ಪಾಸಿಟಿವ್ ಹುಡುಕೋ ಪ್ರಯತ್ನ ಮಾಡಿ ಸ್ನೇಹಿತರ. ಸೊ ಇನ್ನು ಇನ್ನು ಮಾತಾಡೋದು ತುಂಬಾ ಇದೆ. ನಿಮ್ಮ ಡೌಟ್ಸ್ ಅಂಡ್ ಡಿಸ್ಕಷನ್ಗೆ ನಾನು ಬರ್ತೀನಿ. ಇವತ್ತಿನ ಮೀಟಿಂಗ್ ಪಾತ್ರೆ ತೊಳೆಯೋದು, ಮನಸ್ಸನ್ನ ಸ್ವಚ್ಛ ಮಾಡೋದು, ಸಕ್ಸಸ್ಸಿನ ಕಡೆಗೆ ಹೋಗೋದು, ಹಾಗೂ ಹಣ ಮಾಡೋದಕ್ಕೆ ಮೊದಲು ನಾವು ಮನಸ್ಸು ಮಾಡೋದು, ಯೋಚನೆ ಮಾಡೋದು. ಓಕೆ, ಸೊ ಇದಿಷ್ಟು ಇವತ್ತಿನ ಬೇಸಿಕ್ ಪಾಯಿಂಟ್. ಇವೆಲ್ಲ ಮೂಲ ಬೇಸ್ ಇದು, ಬೇರಿದು. ಇನ್ನು ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಮತ್ತೆ ಬರ್ತೀನಿ. ಬಂದಾಗ ಖಂಡಿತ ನಿಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿ ತಗೊತೀನಿ. ನಾನು ಶಂಭು ಅವರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಮಾತಾಡಿ ಶಂಭು ಸರ್. ಎಸ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ದೆಲ್ಲ ಬಿಸಿ ಟೈಮ್ ನಲ್ಲಿ ಒಂದು ಟೈಮ್ ಕೊಟ್ಟಿದ್ದಾರೆ. ಎಷ್ಟೋ ದಿನ ಆಗಿತ್ತು ಸರ್, ಬಹಳ ದಿನದಿಂದ ಮೀಟಿಂಗ್ ಹಾಕ್ಸ್ಬೇಕಂತ ಹೇಳಿ. ಅಂಡ್ ಆ ಕನ್ಸು ನಿನ್ನೆ ನಿಮ್ ಜೊತೆ ಮಾತಾಡಿದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು ಸರ್, ಕಾಲ್ ಪಿಕ್ ಮಾಡಿದ ತಕ್ಷಣ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಅಲ್ಲ, ಔಟ್ ಆಫ್ ಕಂಟ್ರಿಲಿ ಕೂಡ ನಿಮ್ ಟ್ರೈನಿಂಗ್ ಗಳನ್ನ ಹೋಗ್ತಾ ಇರೋದು ನಾನು ಎಲ್ಲಾನು ಪ್ರತಿಯೊಂದು ಅಪ್ಡೇಟ್ ನೋಡ್ತಾನೆ ಇರ್ತೀನಿ ಸರ್. ಹೀಗಾಗಿ ಒಂದಲ್ಲ ಒಂದಿನ ನನ್ನ ಟೀಮ್ನು ಕೂಡ ಮೀಟಿಂಗ್ ಹಾಕ್ಸ್ಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು. ಅಂಡ್ ಅದು ಕೂಡ ಫುಲ್ಫಿಲ್ ಆಗಿದೆ. ಇನ್ನೂ ನಾಲೆಡ್ಜ್ ಸಿಗ್ಬೇಕು ಸರ್ ನಿಮ್ ಕಡೆಯಿಂದ. ಪ್ರತಿದಿನ ನೆಕ್ಸ್ಟ್ ವೀಕ್ಲಿ ಒನ್ ಟೈಮ್ ಮಾತ್ರ ಮೀಟಿಂಗ್ಸ್ ಹಾಕ್ಸ್ತಾ ಬರ್ತೀನಿ. ಅಂಡ್ ಇವತ್ತು ತುಂಬಾ ಚೆನ್ನಾಗಿ ಅನಿಸ್ತು ಸರ್ ಮೀಟಿಂಗ್. ನೆಗೆಟಿವಿಟಿ ಕ್ಲಾರಿಟಿ ಆಯ್ತು, ಅಪ್ಪ ಅಮ್ಮ ಬೇಡ ಅಂದ್ರೆ ಏನ್ ಮಾಡ್ಬೇಕು ಏನಿಲ್ಲ. ಅಂಡ್ ಬಹಳಷ್ಟು ಜನ ಲಾಸ್ಟ್ ಅಲ್ಲಿ ಒಂದ್ ಹೇಳೋದಿತ್ತು ಸರ್, ಪ್ರಾಡಕ್ಟ್ ಪರ್ಚೇಸಿಂಗ್ ಅಂತ ಬಂದಾಗ ಹೊರಗಡೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಒಂದ್ ಹೇಳ್ತಾರೆ. ಇನ್ನೊಂದು, ಅಪ್ಪ ಅಮ್ಮ ಸಪೋರ್ಟ್ ಮಾಡಲ್ಲ, ಫ್ರೆಂಡ್ಸ್ ಸಪೋರ್ಟ್ ಮಾಡಲ್ಲ, ದುಡ್ಡು ಹೆಂಗ್ ಸಂಪಾದನೆ, ಹೆಂಗ್ ಕಲೆಕ್ಟ್ ಮಾಡ್ಲಿ ಇದೇ ರೀಸನ್ ಜಾಸ್ತಿ ಕೊಟ್ಬಿಡ್ತಾರೆ. ಇದು ಬಿಟ್ರೆ ಸರ್ ಏನು ಈಗ ಹೆಂಗ್ ಕೊಡಲ್ಲ. ಕಲೆಕ್ಟ್ ಮಾಡಿ ಅಂದ್ರೆ, ಅದೇ ಅಪ್ಪ ಅಮ್ಮ 15,000 ಮೊಬೈಲ್ ಕೊಡ್ಸಿದಾರಲ್ವಾ, ಹೆಂಗ್ ಕೊಡ್ಸಿದ್ದಾರೆ? ಅದೇ ಅಪ್ಪ ಅಮ್ಮ 20,000 ಮೊಬೈಲ್ ಕೊಡ್ಸಿದ್ದಾರೆ. ಅದೇ ಅಪ್ಪ ಅಮ್ಮ 3 ಲಕ್ಷ ಕಾಲೇಜ್ ಫೀಸ್ ಕಟ್ತಾ ಇದ್ದಾರೆ. ಅದೇ ಅಪ್ಪ ಅಮ್ಮ ಕಂಪ್ಯೂಟರ್ ಕೋರ್ಸ್ ಹಚ್ಚುತ್ತಾ ಇದ್ದಾರೆ. ಅದೇ ಅಪ್ಪ ಅಮ್ಮ 2.5 ಲಕ್ಷ ಕೊಟ್ಟು ಬೈಕ್ ಕೊಡಿಸ್ತಾ ಇದ್ದಾರೆ. ಸೊ ನೀವು ಹೇಳೋ ಪ್ರೆಸೆಂಟ್ ಮಾಡೋ ರೀತಿ ಅಂದ್ರೆ ನಿಮ್ ಮನ್ಸಲ್ಲೇ ಈಗ ಸರಿ ಇಲ್ಲ ಅಂದಾಗೆ. ಈಗ ನನಗೆ ಬೇಡವಾಗಿದೆ, ಇದು ಬೇಡವಾಗಿದೆ, ಅವು ಬೇಡವಾದಾಗ ನಾನು ಇದನ್ನ ಪಿಚ್ ಮಾಡೋದೇ ಇಲ್ಲ ನಮ್ಮ ಅಪ್ಪ ಅಮ್ಮಗೆ. ಬೇಕಾಗಿದ್ರೆ ಹಠ ಮಾಡಿ ಪಿಚ್ ಮಾಡ್ತೀನಿ. ಸೊ ಅಪ್ಪ ಎಸ್ ಸರ್. ಅಮ್ಮಂದು ಏನು ರೋಲ್ ಇಲ್ಲ. ಅಪ್ಪ ಅಮ್ಮ ಯಾವತ್ತೂ ಒಳ್ಳೆ ಕೆಲ್ಸಕ್ಕೆ ಬೇಡ ಅನ್ನಲ್ಲ, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಓಕೆ, ನಾನೊಂದು ಡೆವಲಪ್ಮೆಂಟ್, ನಾನು ಬಿಸ್ನೆಸ್ ಮಾಡಕ್ ಹೋಗ್ತೀನಿ ಅಂದ್ರೆ ಬೈತಾರ ಅಪ್ಪ ಅಮ್ಮ, ನಾನು ಒಪ್ಕೊಂತೀನಿ. ನಾನು ಒಂದು ಕೋರ್ಸ್ ಜಾಯ್ನ್ ಆಗ್ತಾ ಇದ್ದೀನಿ, ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಪ್ರಾಡಕ್ಟ್ ಒಂದು ಬೈ ಪ್ರಾಡಕ್ಟ್ ಅಷ್ಟೇ, ಒಂದು ಹೆಲ್ತಿ ಪ್ರಾಡಕ್ಟ್ ಸಿಗ್ತಾ ಇದೆ, ತಗೊಂತಾ ಇದ್ದೀನಿ. ಬಟ್ ನನ್ನ ಮೂಲ ಉದ್ದೇಶ ಅಲ್ಲಿ ದೊಡ್ಡ ದೊಡ್ಡ ಸಾಧಕರು ಸಿಗ್ತಾ ಇದ್ದಾರೆ, ನಾಳೆ ನನಗೆ ಯೂಸ್ ಆಗುತ್ತೆ, ನಾಳೆ ನನ್ನ ಭವಿಷ್ಯ ಕಟ್ಕೋಬಹುದು ಇದರಿಂದ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಬಿಸ್ನೆಸ್ ಮಾಡಿ ಕೋಟ್ಯಾಧಿಪತಿ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಹಾ ಹಾ ಈಗ ಓದಪ್ಪ, ಬಿಸ್ನೆಸ್ ಮಾಡಬೇಡ ಅಂತ ಹೇಳ್ತಾರೆ ಅವರು. ಎಸ್ ಸರ್. ಗೆಟಿಂಗ್. ಎಸ್ ಸರ್, ಅದನ್ನೇ ಹೇಳ್ತಾರೆ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಅರ್ಥ ಮಾಡ್ಸಿರ್ತೀವಿ, ಆದ್ರೆ ಹೊರಗಡೆ ನಾನು ನಾನೊಂದ್ ಬರ್ತೀನಿ ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ರೀತಿ ನಿಮ್ ತಂದೆ ತಾಯಿಗೆ ಪಿಚ್ ಮಾಡಬೇಕು, ಯಾವ ರೀತಿ ಗಂಡ ಹೆಂಡತಿಗೆ ಪಿಚ್ ಮಾಡಬೇಕು, ಯಾವ ರೀತಿ ನಮ್ಮ ಕುಟುಂಬ, ನಮ್ಮ ಹತ್ತಿರದವರಿಗೆ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಹೇಳ್ಕೊಡ್ತೀನಿ. ಎಸ್ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಸರ್ ಸೆಷನ್. ಅಂಡ್ ಎಲ್ಲರೂ ಕೂಡ ರಿವ್ಯೂನ ಕಳಿಸ್ತಾರೆ ಸರ್. ರಿವ್ಯೂನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ದಯವಿಟ್ಟು ಎಸ್ ಗೈಸ್, ಸೆಲ್ಫಿ ಎಲ್ರು ವಿಡಿಯೋ ಕೂಡ. ಮಾಡಿ. ಓಕೆ, ಸೆಲ್ಫಿ ವಿಡಿಯೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ, ಅದೇ ನೀವು ನನಗೆ ಕೊಡೋ ಗುರುದಕ್ಷಿಣೆ. ಇಲ್ಲಿ ಎಸ್ ಯಾರ್ಯಾರು ಸರ್. ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ ಪಾಪ. ಲಕ್ಷ್ಮೀ ದೇವಿ ಮಾತಾಡಿ, ರಾಜಶ್ರೀ ಅವ್ರು ಮಾತಾಡಿ, ನೀವು ಎಸ್ ರಾಧವ್ರೆ ಮಾತಾಡ್ತೀರಾ? ಅನುಷಾ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಸೈಡ್ಲಿಂದ, ನೀವು ಮಾತಾಡೋಂಗಿದ್ರೆ, ಬೇಕು ಅಂದ್ರೆ. ಅಥವಾ ಯಾರಾದ್ರೂ ಮಾತಾಡೋರಿದ್ರೆ, ಇವತ್ತಿನ ಫೀಡ್ಬ್ಯಾಕ್ ಕೊಡೋಂಗಿದ್ರೆ. ಎಸ್ ಸರಸ್ವತಿ ಅವ್ರ ಫೀಡ್ಬ್ಯಾಕ್ ಕೊಡ್ತೀರಾ ಸರ್ಗೆ? ಎಸ್ ಸರ್, ಸರಸ್ವತಿ ಅವ್ರಿಗೆ ಅನ್ಮ್ಯೂಟ್ ಕೊಡಿ ಸರ್. ನಾನು ಆನ್ಲೈನ್ ಇದ್ದಾರೆ ಸೂಪರ್ವೈಸರ್, ಅವರು ಕೂಡ ನನ್ನ ಜೊತೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಎಜುಕೇಶನ್ 10th ಸರ್ ಅವ್ರದ್ದು. ಆದ್ರೆ ತುಂಬಾ ಗೈಡೆನ್ಸ್ ಮಾಡ್ತಾರೆ, ಮೋರ್ ದನ್ ಬಹಳಷ್ಟು ಜನಕ್ಕೆ ಈ ಪ್ಲಾಟ್ಫಾರ್ಮ್ ತಿಳ್ಕೊಂಡಿದ್ದಾರೆ. ಮೊದಲೆಲ್ಲ ಜಾಬ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಸರ್ ಅವ್ರಿಗೆ. ಓಕೆ ಓಕೆ ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾತಾಡಿ ಸರ್. ಸರ್ ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು. ನನ್ನ ತಲೆಯಲ್ಲೂ ತುಂಬಾನೇ ನೆಗೆಟಿವ್ ಇತ್ತು.
ಅದೆಲ್ಲ ಇವತ್ತು ನಿಮ್ ಮಾತ್ ಕೇಳಿ ಫುಲ್ 100% ಕ್ಲಿಯರ್ ಆಗಿದೆ ಸರ್. ಆಲ್ಮೋಸ್ಟ್ ಸೂಪರ್. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಾಗ ನೆಗೆಟಿವ್ ಆಗಿ ಇದ್ದಿದ್ದು 50% ಪಾಸಿಟಿವ್ ಇತ್ತು ಸರ್. ಹ್ಮ್. ಅಂದ್ರೆ ನಾನು ಏನಾದ್ರು ಅಚೀವ್ ಮಾಡ್ಬೇಕು, ಮನೇಲಿ ಏನು ಸಪೋರ್ಟಿವ್ ಇಲ್ಲ, ಹೌದು. ಅಮ್ಮನ್ನ ನೋಡ್ಕೊಳ್ಬೇಕು, ಮೇನ್ ಕಾನ್ಸೆಪ್ಟ್ ಅದೇ ನಂದು, ಅಮ್ಮನ್ನ ನೋಡ್ಕೊಳ್ಬೇಕು, ನಾನ್ ಬಿಟ್ರೆ ಅಮ್ಮನ್ಗೆ ಯಾರು ಇಲ್ಲ, ಈ ತರ ಕಾನ್ಸೆಪ್ಟ್ ಅಲ್ಲಿ ನಾನು ಬಿಸ್ನೆಸ್ ಬಂದಿದ್ದು. ಬಟ್ ನನಗೆ ಕೆಲವು ಟೈಮ್ ಅನ್ಸ್ತಾ ಇರುತ್ತೆ, ಈ ಫ್ಯಾಮಿಲಿ ಮಕ್ಕಳು ಇವ್ರನ್ನೆಲ್ಲ ನೋಡ್ಕೊಂಡು ಈ ಬಿಸ್ನೆಸ್ ನನಗ್ ಬೇಕಾ, ಅಂದ್ರೆ ಹಸ್ಬೆಂಡ್ ಕಡೆ ದುಡ್ಡಿದೆ, ಆರಾಮಾಗಿ ತಿನ್ಕೊಂಡಿರ್ಬೋದಲ್ಲ ಅಂತ. ಬಟ್ ಒಂದೊಂದು ಟೈಮ್ ನಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನಿಮ್ಮ ಮಾತನ್ನ ಕೇಳಿದ್ಮೇಲೆ ನನ್ಗೆ ಇವಾಗ ಅನ್ಸ್ತಿದೆ ಸರ್, ಎಷ್ಟೇ ಕೋಟಿ ದುಡ್ಡಿದ್ರು ಹಸ್ಬೆಂಡ್ ಹತ್ರ ನಾನ್ ಏನಾದ್ರು ಮಾಡ್ಬೇಕು. ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ನಾನ್ ಗುರ್ತಿಸ್ಕೋಬೇಕು ಅಂತ ನನ್ಗೆ ಬಂದಿದೆ ಸರ್. ನಿಮ್ಮನ್ನ ಮೀಟ್ ಕೂಡ ಆಗ್ತೀನಿ ಸರ್ ನಾನು ಶಂಭು ಸರ್ ಜೊತೆ ಬಂದು. ಒಂದ್ ಹೆಣ್ಮಕ್ಳು ಬರೀ ಪಾತ್ರೆ ತೊಳ್ಕೊಂಡು ಅಡ್ಗೆ ಮಾಡ್ಕೊಂಡು ಇರೋದಕ್ಕಿನ್ನ ಅಷ್ಟಕ್ಕೆ ಲಾಯಕು ಅಂತ ತಿಳ್ಕೊಂಡಿರೋ ಜನ ಮಧ್ಯೆ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋದು ನಿಮ್ ಮಾತಿಂದ ನನ್ಗೆ ತುಂಬಾ ಮೋಟಿವೇಟ್ ಆಯ್ತು ಸರ್. ನನ್ ಟೀಮ್ಗೂ ಕೂಡ ನಾನು ಅದನ್ನೇ ಕಲಿಸ್ತೀನಿ ಸರ್. ಎಷ್ಟು ಜನ ಬರ್ಲಿ ನಾನು ಅದನ್ನೇ ಕಲಿಸ್ತೀನಿ, ಲೀಡರ್ಸ್ ನ ಗ್ರೋತ್ ಮಾಡ್ತೀನಿ. ಒಂದಲ್ಲ ಒಂದಿನ ಈ ಇಂಡಸ್ಟ್ರಿಲೇ ನಾನು ಮ್ಯಾನೇಜರ್ ಲೆವೆಲ್ಗಿಂತ ಜಾಸ್ತಿ ಮಾಡಿ ನಿಮ್ಮ ಹತ್ರ ರೆಕಗ್ನೈಸ್ ಮಾಡಿಸ್ಕೊಳ್ತೀನಿ ಸರ್ ನಾನು. ಎಕ್ಸಲೆಂಟ್ ಮೇಡಮ್, ಎಕ್ಸಲೆಂಟ್. ಈಗ ನೋಡಿ, ಅಮೆರಿಕದಲ್ಲಿ 60% ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಹಿಳೆಯರಿದ್ದಾರೆ, 40% ಗಂಡು ಮಕ್ಕಳಿದ್ದಾರೆ. ಎಸ್ ಸರ್. ಬಟ್ ಇಲ್ಲಿ ಭಾರತದಲ್ಲಿ ಎಜುಕೇಶನ್ ಭಾರತದಲ್ಲಿ 60% ಗಂಡು ಮಕ್ಕಳಿದ್ದಾರೆ. ಐ ಮೀನ್ 80% ಗಂಡು ಮಕ್ಕಳಿದ್ದಾರೆ, ಒಂದು 20-30% ಹೆಣ್ಮಕ್ಳಿದ್ದಾರೆ. ಎಸ್ ಸರ್. ನೆಟ್ವರ್ಕ್ ನೆಕ್ಸ್ಟ್ ಮಾರ್ಕೆಟಿಂಗ್ ಬರೋಂತವ್ರು ಇದ್ರಲ್ಲಿ ನಮ್ಮಿಂದ ಚೇಂಜ್ ಆಗ್ಬೇಕು ಸರ್. ನಮ್ಮಿಂದ ಡೆಫಿನೆಟ್ಲಿ. ಚೇಂಜ್ ಆಗಿ ನೆಕ್ಸ್ಟ್ 50% ಲೇಡೀಸೇ ಇರ್ಬೇಕು ಅನ್ನೋ ತರ ಕಾನ್ಸೆಪ್ಟ್ ನಾನ್ ತರ್ತೀನಿ ಸರ್, ಖಂಡಿತ. ಮಾಡಿ ಮೇಡಮ್. ಈಗೆಲ್ಲ ಅವೇರ್ನೆಸ್ ಬರ್ತಾ ಇದೆ. ಈಗೆಲ್ಲ 2021ಲಿಂದ ಜನರು ಇದ್ರೊಳಗಡೆ ತುಂಬಾ ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ನಾನು ಬಂದು ಇನ್ನು ಮುಂದೆ ಮಾತಾಡೋದು ಬಹಳ ಇದೆ. ಇವತ್ತಿನ ಬರೇ ABCD ಅಂತ ಅನ್ಕೋಬಹುದು. ಇನ್ನು ತುಂಬಾ ಮಾತಾಡೋದಿದೆ. ಗುಡ್. ಮತ್ತೆ ಯಾರಾದ್ರೂ ಇದ್ದಾರಾ ಸ್ನೇಹಿತರೆ ಮಾತಾಡೋರು ನೀವು? ಎಸ್ ಸರ್, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ನೆಗೆಟಿವಿಟಿ ಕ್ಲಿಯರ್ ಆಗಿದೆ ಸರ್. ಪ್ರಾಡಕ್ಟ್ ಪರ್ಚೇಸಿಂಗ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಯಾಕೆ ಮಾಡ್ಕೋಬೇಕು, ಯಾಕೆ ಕಂಪನಿಲಿ ವರ್ಕ್ ಮಾಡ್ಬೇಕು. ಯಾಕಂದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ ಸರ್, ಎಲ್ರಿಗೂ ಕೂಡ ಸ್ಟೂಡೆಂಟ್ ಆಗ್ಲಿ ಹೌಸ್ ವೈಫ್ ಆಗ್ಲಿ ಬಹಳ ಜನ ಹೇಳ್ತಾ ಇರ್ತಾರೆ, ದುಡ್ಡು ಕೊಟ್ಟು ನಾನು ಪ್ರಾಡಕ್ಟ್ ಯಾಕೆ ತಗೋಬೇಕು, ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡ್ಬೇಕಂತ. ಹೊರಗಡೆ ಕಿರಾಣಿ ಶಾಪ್ ಹಾಕಿದ್ರು ದುಡ್ಡು ಬೇಕಾಗುತ್ತೆ, ಆದ್ರೆ ಮಕ್ಕಳಿಗೆ ಎಜುಕೇಶನ್ಗೂ ದುಡ್ಡು ಬೇಕಾಗುತ್ತೆ. ಲೈಬ್ರರಿಲೇ ಪುಸ್ತಕ ಸಿಗುತ್ತೆ, ಯಾಕೆ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ಅದೇ ಪುಸ್ತಕದಲ್ಲಿ ಇರೋದನ್ನ ಇನ್ನೊಬ್ರ ಹತ್ರ ಕಲ್ಸ್ಕೊಡ್ಬೇಕು, ಮನೇಲೆ ಕೂರ್ಸಿ ನೀವೇ ಓದಿಸಿ ಅಂತಾನು ಹೇಳಿದೀನಿ ಸರ್. ಹೌದು. ಅದಾಗಲ್ಲ, ಅಲ್ಲೊಂದು ಸಿಸ್ಟಮ್ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಸಿಸ್ಟಮ್ ಅಂದ್ರೆ ಇಲ್ಲಿ ಸಿಸ್ಟಮ್ ಇದೆ, ಕಲೀಲಿಕ್ಕೆ ನೀವು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ತಗೊಳ್ಳಿಕ್ಕೆ ಸಿಸ್ಟಮ್ ಇದೆ. ನಾಲೆಡ್ಜ್ಗೆ ದುಡ್ಡಿಲ್ಲ, ಪ್ರಾಡಕ್ಟ್ ಮಾತ್ರ ದುಡ್ಡು ಕೊಡ್ತೀರಾ, ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ವರ್ಲ್ಡ್ ವೈಡ್ ಅಂತ ಹೇಳಿದ್ರೆ ಇದು ಬೇಡ, ಹೊರಗಡೆ ಪ್ರಾಡಕ್ಟ್ ಹೋಗಿ ಅಂತಾನೆ ಹೇಳ್ತೀನಿ. ಎಲ್ಲ ಅರ್ಥ ಮಾಡಿಸಿದ್ಮೇಲೂ ಇನ್ನೂ ನೆಗೆಟಿವಿಟಿ ಇತ್ತು ಅಂದ್ರೆ ನಿಮ್ ಇಷ್ಟ, ನಾನು ಏನೂ ಮಾಡೋದಕ್ಕಾಗಲ್ಲ. ಅವಕಾಶನ ನಿಮ್ ದೇವ್ರೇನೋ ಒಂದ್ ಮನೆಗೆ ಲಕ್ಷ್ಮಿನ ಕಳ್ಸಿರ್ತಾನೆ, ಕಾಲಿಂದ ಜಾಡ್ಸ್ ಒದ್ದಂಗ ಅಂತ ಹೇಳ್ಬಿಡ್ತೀನಿ ಸರ್. ಅದಕ್ಕೇನೆ ಏನೂ ಹೇಳಕ್ಕಾಗಲ್ಲ ಸರ್ ಅವ್ರಿಗೆ. ಹೌದು. ನಾವು ನೋಡಿ, ನಮ್ಮ ಪ್ರಯತ್ನ ಏನು ಗೊತ್ತಾ, ಅರ್ಥ ಮಾಡಿಸೋದು. ನಮ್ಮ ಪ್ರಯತ್ನ ಈಗ ಕುದುರೆಗೆ ನಾವು ನೀರಿನವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡ್ಸಕ್ ಆಗಲ್ಲ, ಕುದುರೆನೇ ನೀರು ಕುಡಿಬೇಕು. ನಾವು ಈ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸೌಕಾರ ಆಗುವಂತಹ ಒಂದು ವೇದಿಕೆ ಕೊಡಬೇಕು. ಬಟ್ ಅವ್ರು ಸೌಕಾರ ಆಗ್ಬೇಕು, ನಾವು ವೇದಿಕೆ ಕೊಡೋರು ನಾವು ಅಷ್ಟೇ. ಗೆಟಿಂಗ್. ನೀವು ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ. ಅದು ಅರ್ಥ ಮಾಡ್ಕೊಳೋರಿಗೆ ಶಂಭು ಅವರೇ, ಇಟ್ಸ್ ಆಸಮ್, ಬ್ಯೂಟಿಫುಲ್ ಪಾಯಿಂಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಲಕ್ಷ್ಮೀ ದೇವಿ ಅವ್ರ ಕೈ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ, ಮಾತಾಡ್ಬೇಕಾ ಮೇಡಮ್? ಇವತ್ತಿನ ಟ್ರೈನಿಂಗ್ ಹೇಗ್ ಅನಿಸ್ತು? ಯಾವ ಪಾಯಿಂಟ್ ಇಷ್ಟ ಆಯ್ತು? ಮತ್ತೆ ನಾನು ಬರ್ಬೇಕಾ? ಮತ್ತೆ ಈ ತರ ಟ್ರೈನಿಂಗ್ ಅವಶ್ಯಕತೆ ಇದೆನಾ? ಇದ್ರ ಬಗ್ಗೆ ಹೇಳಿ ಅಷ್ಟೇ. ನೀವು ಮಾತಾಡ್ಬೇಕು ಸ್ನೇಹಿತರೆ. ನೀವು ಹಿಂಗ್ ಮ್ಯೂಟ್ ಆನ್ ಮಾಡ್ಕೊಂಡು ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳಿ? ನೀವು ಹೆಂಗ್ ಮತ್ತೆ ವಿಜಯಲಕ್ಷ್ಮಿ ಅವ್ರು ಮಾತಾಡ್ತೀರಿ, ಅನ್ಮ್ಯೂಟ್ ಕೊಡ್ತಾರೆ. ಕಮ್ಯುನಿಕೇಶನ್ ಮಾಡಿ. ಎಸ್ ಸರ್, ವಿಜಯಲಕ್ಷ್ಮಿ ಅಂತ ಇದ್ದಾರೆ ನೋಡಿ ಸರ್ ಒಬ್ರು, ಅಂಡ್ ಅವ್ರಿಗೆ ಅನ್ಮ್ಯೂಟ್ ಕೊಡಿ. ಅವರು ಕೂಡ ಸೂಪರ್ವೈಸರ್ ಯಾರು? 10th ಎಜುಕೇಶನ್, ಅಂಡ್ ಅವ್ರ ಹಸ್ಬೆಂಡ್ ಆರ್ಮಿಲ್ ಕೆಲಸ ಮಾಡ್ತಾರೆ ಸರ್ 15 ವರ್ಷದಿಂದ, ಇನ್ನೂ ಕೂಡ ಮಾಡ್ತಾನೆ ಇದಾರೆ. ಇವ್ರು ಮನೇಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಅವ್ರ ಹಸ್ಬೆಂಡ್ 1.5 ಲಕ್ಷ ಸ್ಯಾಲರಿ ತಗೊಂಡ್ರು, ಇವ್ರು ಮನೇಲಿ ಇದ್ಕೊಂಡು ನನ್ನ ಜೊತೆ ವರ್ಕ್ ಮಾಡ್ತಾರೆ. ಸೂಪರ್ವೈಸರ್, ಎಜುಕೇಶನ್ 10th ಸರ್. ಇಂಥವ್ರಿಗೆ ಇರ್ತಕ್ಕಂಥ ಮೈಂಡ್ ಸೆಟ್ ಎಜುಕೇಟೆಡ್ ಪರ್ಸನ್ ಸಿಗಿಲ್ಲ ಸರ್. ಹೌದಾ? ಯಾರವರು? ವಿಜಯಲಕ್ಷ್ಮಿ ಅಂತ ಹೇಳಿ ಶಂಭು ಅಂತ ಹೆಸರು ಹಾಕೊಂಡಿದ್ದಾರೆ ನೋಡಿ ಸರ್. ಹ್ಯಾಂಡ್ ರೈಸ್ ಮಾಡಿ ವಿಜಯಲಕ್ಷ್ಮಿ ಅವರು, ಬಂತು ನೋಡಿ ಸರ್. ಹಾ, ಓಕೆ. ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ ಕೇಳಿ. ಓಕೆ ಸರ್, ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ ಟೀಮಿಗೆ ಒಂದು ಗೈಡ್ಲೈನ್ಸ್ ಅಂತ ಬೇಕಿತ್ತು. ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್, ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ನಮಗೂ ತುಂಬಾ ನೆಗೆಟಿವ್ ಇತ್ತು, ಇವಾಗ ಎಲ್ಲ ಕ್ಲಿಯರ್ ಆಯ್ತು ಸರ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ನಮ್ಮ ಟೀಮ್ಗೆ ಬಂದು ಹೇಳ್ತಾ ಇರಿ ಸರ್. ಓಕೆನಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನೀವು ಸಾಧನೆ ಮಾಡ್ತಾ ಇರ್ರಿ. ನಿಮ್ಮ ಬೆನ್ನ ಹಿಂದೆ ಯಾವಾಗ್ಲೂ ಶರತ್ ಇದ್ದೇ ಇರ್ತಾನೆ. ಓಕೆ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅದ್ದೂರಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆ. ಎಸ್ ಸರ್, ಇನ್ನೊಬ್ರು ಇದಾರೆ ನೋಡಿ ಸರ್,
ಮತ್ತೆ ಹೇಳಿದ್ರೆ ಪಾರ್ವತಿ ಅಂತ ಹೇಳಿದ್ದಾರೆ, 51 ವಯಸ್ಸು ಸರ್ ಅವ್ರಿಗೆ. 14 ವರ್ಷ ಟೀಚರ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪರ್ಸನ್ ಅಂಡ್ ರೀಸೆಂಟ್ಲಿ ವರ್ಕ್ ನ ಸ್ಟಾರ್ಟ್ ಮಾಡಿದ್ದಾರೆ. ಪಾರ್ವತಿ ಅಂತ ಹೇಳಿದ್ದಾರೆ ಸರ್, ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ, ಪಾರ್ವತಿ ಅವರು ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಸರ್ ನಿಜ ಹೇಳ್ಬೇಕಂತಂದ್ರೆ ಸರ್ 14 ವರ್ಷ ಒಂದೇ ಕಡೆ ಮಾಡ್ತಿದ್ದೆ ಸರ್. 23 ವರ್ಷ ಆಯ್ತು ಸರ್ ನಾನು ಟೀಚರ್ ವರ್ಕ್ ಮಾಡ್ತಾ. ಹಾ. ಅಲ್ಲೇನು ಯಶಸ್ಸು ಕಾಣ್ಲಿಲ್ಲ ಸರ್ ನಾನು. ಇಲ್ಲಿ ಬಂದು ಒಂದ್ ವಾರ 15 ದಿವಸ ಆಗಿದೆ ಸರ್. ಈಗ ನಾನ್ ಕೆಲಸ ಮಾಡ್ಬೇಕು, ನಾನ್ ಬೆಳಿಬೇಕು, ನನ್ ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅಂತ ಬಹಳ ಆಸೆ ಇದೆ ಸರ್. ಓಕೆ ಸರ್ ನೀವೇ ವಾರಕ್ಕೆ ಒಂದ್ಸತಿ ಅಥವಾ ನಿಮಗ್ ಫ್ರೀ ಇದ್ರೆ 2 ಸತಿ ಬಂದು ನಮ್ಗೆ ಗೈಡೆನ್ಸ್ ಕೊಟ್ರೆ ತುಂಬಾ ಒಳ್ಳೇದಾಗತ್ತೆ ಸರ್. ನಿಮ್ ಮಾತಿನಿಂದ ನಾವು ಎಷ್ಟು ಇದು ಆಗಿದೀವಿ ಅಂತಂದ್ರೆ, ಎಕ್ಸೈಟ್ಮೆಂಟ್ ಆಗಿದೆ ಅಂತಂದ್ರೆ ಸುಮ್ನೆ ಕೂತ್ಕೊಂಡವ್ರು ಕುಂದಾಡ್ಬೇಕು ಅನ್ನೋಂಗ ಇದೆ ಸರ್. ಸೂಪರ್ ಮೇಡಮ್, ಡೆಫಿನೆಟ್ಲಿ ನಾನು ಬರ್ತೇನೆ. ನೀವ್ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಇಷ್ಟು ನನಗೆ ಮರ್ಯಾದೆ ಕೊಡ್ತಾ ಇದ್ದೀರಾ, ಇಷ್ಟು ನನ್ನ ಮಾತನ್ನ ಆಲಿಸ್ತಿದ್ದೀರಾ ಅಂದ್ರೆ ನನ್ನ ಕರ್ತವ್ಯ, ನಾನು ಬಂದೇ ಬರ್ತೇನೆ, ಪ್ರತಿ ಸಲ ಬರ್ತೇನೆ. ಬನ್ನಿ ಸರ್, ಬನ್ನಿ ಸರ್, ಹೃದಯಪೂರ್ವಕವಾಗಿ ನಿಮ್ಗೆ ಸ್ವಾಗತ ಮಾಡ್ತೀವಿ ಸರ್. ಬನ್ನಿ ಸರ್. ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಮತ್ತೆ ಮತ್ತೆ ಯಾರಿದ್ದಾರೆ ಶಂಭು ಅವರೇ? ಎಸ್ ಸರ್, ಥ್ಯಾಂಕ್ ಯು. ಆಲ್ಮೋಸ್ಟ್ ಆಲ್ ರಾಬರ್ಟ್, ಏನಾದ್ರು ಹೇಳ್ತೀರಾ? ಹಾ, ಹೊಸಬ್ರು ಮಾತಾಡ್ಬೇಕಲ್ಲ, ಹೊಸಬ್ರಿಗೆ ಹೇಗೆ ಅನಿಸ್ತಿದ್ದು ಮೀಟಿಂಗು? ಸರ್ ಹೊಸಬ್ರು ಲಿಖಿತ್ ಅಂತ ಇದಾರೆ ನೋಡಿ ಸರ್, ಒಬ್ರು ಲಿಖಿತ್ ಕುಮಾರ್ ಎಸ್ ಎಂ ಅಂತ, ಇನ್ನು ಬೇಸಿಕ್ ಕಲಿತಾ ಇದಾರೆ. ಲಿಖಿತ್ ಕುಮಾರ್ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಪರವಾಗಿಲ್ಲ ಕೊಡ್ತಾರೆ. ಪರವಾಗಿಲ್ಲ, ಇವತ್ತಿನ ಮೀಟಿಂಗ್ ಹೆಂಗ್ ಅನಿಸ್ತು ಅಂತ ಗೊತ್ತಾದ್ರೆ ಸಾಕಲ್ವಾ? ಹಾ ಸರ್, ಇವತ್ತಿನ ಲಿಖಿತ್ ಮೀಟಿಂಗ್ ಕುಮಾರ್ ಏನ್ ಅಂತ ಇಷ್ಟ ಇದಾರೆ. ಆಯ್ತು, ಏನ್ ಇಷ್ಟ ಆಯ್ತು? ನನಗೆ ಇದು ಇಷ್ಟ ಆಯ್ತು ಸರ್, ಹಿಂಗ್ ಇಷ್ಟ ಆಯ್ತು. ಹಿಂಗ್ ನೀವು ಹೊಸಬ್ರು ಮಾತಾಡ್ಲಿಲ್ಲ ಅಂದ್ರೆ ನಾನು ಹೆಂಗ್ ಬರ್ಲಿ ಹೇಳಿ ನೆಕ್ಸ್ಟ್ ಟೈಮು, ಅಲ್ವಾ? ಎಲ್ಲರೂ ರೆಡಿ ಇದ್ದಾರೆ ಸರ್. ಹೊಸಬ್ರು ಮಾತಾಡ್ಬೇಕಲ್ವಾ? ಎಸ್ ಲಿಖಿತ್. ಅಂದ್ರೆ ನನ್ ಮೀಟಿಂಗ್ ಇಷ್ಟ ಆಗಿಲ್ಲ ಅಂತ? ಆ ಅನ್ಮ್ಯೂಟ್ ಬೇಕಂತೆ ಸರ್ ಲಿಖಿತ್ ಅವ್ರಿಗೆ. ಯಾರು? ಲಿಖಿತ್ ಕುಮಾರ್ ಎಸ್ ಎಂ ಹ್ಯಾಂಡ್ ರೈಸ್ ಮಾಡಿ ಲಿಖಿತ್. ಅಲ್ಲಿ ರಿಯಾಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೈ ತೋರಿಸ್ತಾ ಇದಾರೆ ಸರ್ ಅವರು. ಲಿಖಿತ್ ಕುಮಾರ್ ಎಸ್ ಎಂ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಸರ್, ನೀವು ಇವತ್ ವೆಬಿನಾರ್ ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರಿ, ನಾನು ಕೂಡ ಈ ಇಂಡಸ್ಟ್ರಿ ಎಷ್ಟು ಮ್ಯೂಟ್ ಮಾಡಿದ್ರೆ ಸ್ಕ್ಯಾಮ್ ಇರುತ್ತೆ ಅಂತ ಅನ್ಕೊಂಡು ಬಹಳ ನೆಗೆಟಿವ್ ಅಲ್ಲಿದ್ದೆ. ಬಟ್ ನೀವ್ ಹೇಳಿದ್ಮೇಲೆ ನನಗೆ ಕನ್ಫರ್ಮ್ ಆಯ್ತು ಏನು ಆತರ ಇಲ್ಲ ಅಂತ. ಈಗ್ಲೂ ಕೂಡ ನಾನು ನಮ್ ಪೇರೆಂಟ್ಸಿಗೆ ಹೇಳಿಲ್ಲ, ಹಾಗೆ ಜಾಯಿನ್ ಆಗಿದ್ದೀನಿ. ಅವರಿಗೆ ಯಾವ ರೀತಿ ನೆಕ್ಸ್ಟ್ ಹೇಳ್ಬೇಕು ಅಂತ ನಂಗೆ ಗೊತ್ತಿಲ್ಲ. ನೀವೇ ಹೇಳ್ಕೊಡ್ಬೇಕು ಅವರಿಗೆ. ನೀವ್ ಹೇಳಿರೋ ನೆಕ್ಸ್ಟ್ ವೆಬಿನಾರ್ಸ್ ಅಲ್ಲಿ ಅವರಿಗೆ ಈ ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕು ಅಂತ ನನಗೆ ಇದಾಗ್ತಾ ಇದೆ. ಮತ್ತೆ ಲಿಖಿತ್ ಕಂಟಿನ್ಯೂ ಮಾಡಿ. ಅವರಿಗೆ ನಮ್ ಪೇರೆಂಟ್ಸ್ಗೆ ಏನು ಹೇಳಿಲ್ಲ, ಹಾಗೆ ಜಾಯಿನ್ ಆಗ್ತಾ ಇದ್ದೀನಿ. ಅದನ್ನ ನೀವ್ ಹೇಳೋ ಮೂಲಕ ನಾನು ಅವರಿಗೆ ಇದು ಏನು ಸ್ಕ್ಯಾಮ್ ಅಲ್ಲ, ಇದೆಲ್ಲ ನಿಜ ಅಂತ ಹೇಳೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ಸರ್ ಖಂಡಿತ ಖಂಡಿತ. ನಾನು ನಿಮಗೆ ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ಬರ್ತೀನಲ್ವಾ, ಈಗ ನೋಡಿ, ಈಗ ಪಾತ್ರೆ ತೊಳೆದಿದ್ದೀನಿ. ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ಅಡುಗೆ ಮಾಡೋದು ಕಲಿಸ್ಕೊಡ್ತೀನಿ, ಅಂದ್ರೆ ಅಡುಗೆ ಮಾಡೋಣಂತೆ. ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ನೀವು ನನಗೆ ಪ್ರಶ್ನೆಗಳನ್ನ ಕೇಳಿ. ಓಕೆ, ಅಪ್ಪ ಅಮ್ಮಗೆ ಹೆಂಗೆ ಇದನ್ನ ಪಿಚ್ ಮಾಡಬೇಕು, ಗಂಡೆಗೆ ಹೆಂಗ್ ಪಿಚ್ ಮಾಡಬೇಕು, ಹೆಂಡತಿಗೆ ಹೆಂಗ್ ಪಿಚ್ ಮಾಡಬೇಕು, ಸ್ನೇಹಿತರ ಕ್ಲೋಸ್ ಚಡ್ಡಿ ದೋಸ್ತ ಅವನಿಗೆ ಹೆಂಗ್ ನಾನು ಪಿಚ್ ಮಾಡಲಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಿ. ಅದಕ್ಕೆಲ್ಲದಕ್ಕೂ ಒಂದೊಂದು ಫಾರ್ಮುಲಾ ಇದೆ. ಅಂದ್ರೆ ನಾನು ಹೇಳಿದ್ದೇ ಯೂಸ್ ಆಗುತ್ತೆ ಅಂತಂದಲ್ಲ, ಬಟ್ ನಾನು ಹೇಳಿದ್ದು ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ, ಖಂಡಿತ ಯೂಸ್ ಆಗುತ್ತೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ ಸರ್, ಇದು ಜಾಯಿನ್ ಆಗಿರೋದು ಅವ್ರಿಗೆ ಗೊತ್ತಿಲ್ಲ, ಅಪೋಸ್ ಮಾಡ್ತಾರೆ ಅಂತ ನಾನು ಆಗ್ಲೇ ಮುಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಹಾ, ಪರವಾಗಿಲ್ಲ ಪರವಾಗಿಲ್ಲ, ಗೊತ್ತಿಲ್ದಂಗೆ ಜಾಯ್ನ್ ಆಗಿ. ಓಕೆ, ಏನ್ ತೊಂದರೆ ಇಲ್ಲ, ನೀವೇನ್ ತಪ್ಪಂತರೂ ಮಾಡ್ತಾ ಇಲ್ಲ. ನೀವು ತಿಳ್ಕೊಂಡ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿ. ಓಕೆ, ನೀವು ತಿಳ್ಕೊಂಡ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿ. ಬಟ್ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಬರ್ತೀರಿ? ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಓಕೆನಾ? ಓಕೆ ಓಕೆ ಓಕೆ. ಮತ್ತೆ ಎಸ್ ಸರ್, ಒಂದು ಇನ್ನೊಂದು ಏನಂದ್ರೆ ಸರ್, ನಾನು ಅಪ್ಲೈನ್ ಇದ್ದಾರೆ ಸರ್, ನನಗೊಂದು ಅಪರ್ಚುನಿಟಿ ಕೊಟ್ಟಿರೋರು. ಏಜ್ ಬಂದ್ಬಿಟ್ಟು 19 ಸರ್, 19 ವರ್ಷ. 1.5 ವರ್ಷದಿಂದಗಡೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಪ್ರೆಸೆಂಟ್ ಕರೆಕ್ಟ್ ಆಗಿ 1 ವರ್ಷ 6 ತಿಂಗಳು, ಮೇ ತಿಂಗಳಿಗೆ ಕಂಪ್ಲೀಟ್ ಆಯ್ತು ಸರ್ ಅವ್ರದ್ದು. ಡಿಸೆಂಬರ್ 2023 ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಕೃಷ್ಣ ನಾಯಕ್ ಅಂತೇಳಿ ವಿಜಯನಗರ ಡಿಸ್ಟಿಕ್ ಇಂದ ಬಿಲಾಂಗ್ ಆಗ್ತಾರೆ ಸರ್. ನಿಯರ್ ಅವರು ಹೂವಿನಡಗಲಿ ಅಲ್ಲೇ ಬರುತ್ತೆ ಸರ್.
ಅಂಡ್ ಇನ್ನೊಂದೇನಂದ್ರೆ ಆ ಪರ್ಸನ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಮೋರ್ ದನ್ ಏನಿಲ್ಲ ಅಂದ್ರೆ 300 ಇಂದ 4 ಜನ ಗೈಡ್ ಮಾಡ್ತಾರೆ, 400 ಜನ ಗೈಡ್ ಮಾಡ್ತಾರೆ. ಅಂಡ್ ಅವರು ಅರ್ನಿಂಗ್ಸ್ ಬಂದ್ಬಿಟ್ಟು ಪರ್ ಮಂತ್ 1,09,000 ಸರ್. ಕಂಟಿನ್ಯೂ ಆಗಿ 1.5 ಲಕ್ಷಕ್ಕಿಂತ ಕಡಿಮೆ ಅಂತ ಆಗಿಲ್ಲ, 4-5 ತಿಂಗಳ ಸತತವಾಗಿ. ಅಂಡ್ ನೆಕ್ಸ್ಟ್ ಮಂತ್ 2 ಲಕ್ಷ ರೀಚ್ ಮಾಡ್ತಾ ಇದಾರೆ ಸರ್. ಜಸ್ಟ್ 19 ಏಜ್. ಅಂಡ್ ಅವ್ರ ಮೈಂಡ್ ಸೆಟ್ ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತ. ಅಂಡ್ ಇವತ್ತು ನಾನು ಅವ್ರ ಡೌನ್ಲೈನ್ ಆಗಿರೋಕೆ ತುಂಬಾ ಹೆಮ್ಮೆ ಸರ್. ನನ್ಗಿನ ಜೂನಿಯರ್ ಆದ್ರೂ ಕೂಡ ಮೈಂಡ್ ಸೆಟ್ ತುಂಬಾ ಬಿಲಿಯನಿಯರ್ ಆಗ್ಬೇಕು ಇನ್ನೊಂದು 6 ತಿಂಗಳಲ್ಲಿ ಅನ್ನೋದು ಆಸೆ ಇದೆ. ಅವ್ರದ್ದು ಕೂಡ ಆಗುತ್ತೆ ಸರ್. ಅಂಡ್ ಅವರು ಕೂಡ 19 ಏಜ್ ಅಲ್ಲಿ ಅವ್ರ ತಮ್ಮ ತಂಗಿ ಅಮ್ಮನ ನೋಡ್ಕೊಂಡು ಮುಂದೆ ಸಾಗ್ತಾರೆ ಜೀವನದಲ್ಲಿ. ಅಲ್ಲಿ ಇದೆ ಅವ್ರಿಗಿನ ಸೀನಿಯರ್ ಆಗಿರ್ತಕ್ಕಂಥ ಎಷ್ಟೋ ಜನಗಳಿಗೆ ಇನ್ನ ಮೈಂಡ್ ಸೆಟ್ ಬರ್ತಾ ಇಲ್ಲ. ಅಂಡ್ ಅವ್ರು ನಿಮ್ ಜೊತೆ ಮಾತಾಡ್ತಾರೆ ಅಂತ ಸರ್, ಬರ್ತಾರೆ ಮೀಟಿಂಗ್ ಅಲ್ಲಿ. ಎಸ್ ಕೃಷ್ಣ ಸರ್, ಮೀಟ್ ಆಗ್ತೀವಿ ಸರ್, ಇವತ್ತಲ್ಲ ನಾಳೆ ಬಂದು ಡೆಫಿನೆಟ್ಲಿ. ಅಂಡ್ ಇಲ್ಲಿ ಬರ್ತಾರೆ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಹೌ ಆರ್ ಯು ಸರ್? ಯಾ ಯಾ ಸೂಪರ್ ಸೂಪರ್. ಎಲ್ಲಿ ಹೂವಿನ ಹಡಗ್ಲಿನ? ಸರ್ ಹೂವಿನ ಹಡಗಲಿ ಸರ್. ಆಕ್ಚುಲಿ ಹೂವಿನ ಹಡಗಲಿ ಅಲ್ಲೇ ಹರಪನಹಳ್ಳಿ ಪಕ್ಕದಲ್ಲಿ ಸರ್. ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ಅಲ್ಲೇ ನನ್ಗೆ ಗೊತ್ತಿಲ್ಲ ಸರ್. ಆಕ್ಚುಲಿ ಹರಪನಹಳ್ಳಿಯಲ್ಲಿ ನಮ್ದು ಹಡಗ್ಲಿ ರೋಡ್ಗೆ ಮನೆ ಇರೋದು. KEB ಹತ್ರ ಹೋಗ್ಬೇಕಾದ್ರೆ ನಮ್ಮ ಮನೆ ಕಾಣಿಸುತ್ತೆ. ಅಲ್ಲೇ ನಾನು ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಹೋಗಿ ಸದ್ಯ ಕೇಳ್ದೆ ಸರ್, ಇಲ್ಲ ಕುತ್ಕೊಂಡು ಕೇಳಿಸ್ಕೊಂತಿದ್ದೆ. ಆಕ್ಚುಲಿ ಒಟ್ಟಿಗೆ ಇರ್ತೀವಿ ನಾನು ಮತ್ತೆ ಶಂಭು ಸರ್. ಹಾ ಹಾ, ಇಲ್ಲೇ ಬೆಂಗಳೂರಲ್ಲೇ ಇರ್ತೀವಿ ಸರ್ ನಾವು. ಕೇಳಿಸ್ಕೊಂತಿದ್ದೆ ಸರ್ ಅಲ್ಲಿ ಹರಪನಹಳ್ಳಿ ಅಂತ ಅಂದಾಗ ಚೆನ್ನಾಗ್ ಅನ್ಸ್ತು ಸರ್. ಬಟ್ ಆದ್ರೆ ಒಂದ್ ಟೈಮ್ ನಾನ್ ನಿಮ್ಮನ್ನ ಭೇಟಿ ಆಗಿದ್ದೀನಿ ಸರ್. ಬಟ್ ನಿಮಗೆ ಗೊತ್ತಿಲ್ಲದೆ ಇರಬಹುದು. ಎಲ್ಲಂತಂದ್ರೆ ನೋಡಿ, ಪಾಂಡವಪುರ ಮೈಸೂರು ಕಂಪನಿ ಹಾ 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 ಕಂಪನಿಲಿ ರೈಟ್ ಅಮೌಂಟ್ ಸ್ಪಾನ್ಸರಿಂಗ್ ಏನಂತಂದ್ರೆ ಸರ್, ಸ್ಪಾನ್ಸರಿಂಗ್ ಅವ್ರು ಹಾಕೊಂಡ್ಬಿಟ್ಟು ನಮಗೆ ಏನು ಬರ್ದಿರೋ ತರ ಮಾಡಿದ್ರು. ಒನ್ ಟೈಮ್ ಭೇಟಿ ಆಗಿದ್ದೆ, ನೀವು ಬಂದಿದ್ರಿ ಕೂಡ ಅಲ್ಲಿ. ಹಾ ಕರೆಕ್ಟ್. ಬಸವರಾಜ್ ಅವ್ರ ಟೀಮ್ ಇದ್ದಾಗಲ್ಲ. ಬಸವರಾಜ್ ಟೀಮ್ ಸರ್. ಎಸ್ ಸರ್, ಅವ್ರೇ ಅಲ್ಲಿ ಬಂದಿದ್ರಿ. ಬಟ್ ಅಲ್ಲಿ ನಾನು ಒನ್ ಟೈಮ್ ಭೇಟಿ ಆಗಿದ್ದೆ ಸರ್ ನಿಮ್ಮನ್ನ. ತುಂಬಾ ಖುಷಿ ಆಗಿತ್ತು. ಬಟ್ ಅಲ್ಲಿಂದ ಒಂದ್ ಸ್ವಲ್ಪ ತಿಳ್ಕೊಂತ ಬಂದೆ. ಬಟ್ ಗೊತ್ತಿರ್ಲಿಲ್ಲ ನೀವು ಕೂಡ ನಮ್ಮ ಹರಪನಹಳ್ಳಿನವರ ಅಂತ. ಓಕೆ. ಸರ್ ಅದಕ್ಕೆ ಏನಂತಂದ್ರೆ ನೋಡಿ ಸರ್, ನನ್ ಬಗ್ಗೆ ಪರಿಚಯ ಇರ್ಬೋದು ಸರ್. ಮೈ ಸೆಲ್ಫ್ ಕೃಷ್ಣ ಸರ್. ಇದೊಂದು ಪ್ಲಾಟ್ಫಾರ್ಮ್ ಅಲ್ಲಿ 1.5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. 19 ಏಜ್ ನನಗಿನ್ನು. ಐಟ್ ಮೋರ್ ದೆನ್ ಒಂದು 300+ ಪರ್ಸನ್ಸ್ ನಾನು ಗೈಡ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್. ಆಕ್ಚುಲಿ ಕೂಲಿ ಕೆಲಸ ಮಾಡುವಂತ ನಮ್ಮ ಮನೆ, ಅಲ್ಲಿಂದ ನಾನು ಬಂದಿದ್ದು. ಬಟ್ ಏನಂತಂದ್ರೆ ನೋಡಿ ಸರ್, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವೇನೋ ವರ್ಕ್ ಮಾಡ್ತಿರ್ತೀವಿ. ಬಟ್ 2 ತರ ಡೌಟ್ ಇದೆ ಸರ್. ಹೌದಾ? ಇದು ನನಗೆ ಕೆಲವೊಂದ್ ಟೈಮು ನನಗೂ ಬರುತ್ತೆ ಸರ್. ಆಕ್ಚುಲಿ ಒಬ್ಬ ಮ್ಯಾನೇಜರ್ ಅಂದ್ರು ನನಗೂ ಕೆಲವೊಂದ್ ಡೌಟ್ ಇರ್ತವೆ. ಒಂದ್ ಅನ್ಸುತ್ತೆ ಸರ್, ಈಗ ಏನಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲರಿಗೂ ಗೊತ್ತಾದ್ರೆ ಕರೆಕ್ಟಾ, ಈ ಬಿಸ್ನೆಸ್ ಹೆಂಗ್ ಹೋಗುತ್ತಾ ಮುಂದೆ, ಅಥವಾ ನಮ್ ಕಡೆಯಿಂದ ಆಗುತ್ತಾ, ಈ ತರ ಡೌಟ್ಸ್ ಇರುತ್ತೆ. ಇದು ನನ್ ಕಡೆಯಿಂದ ಆಗುತ್ತಂತ ನನಗಲ್ಲ, ಬಟ್ ನಮ್ ಪರ್ಸನ್ಸ್ಗೆ ನನಗೆ ಗೊತ್ತು, ಭರವಸೆ ಅದ. ಯಾಕಂತಂದ್ರೆ 1.5 ವರ್ಷದಿಂದ ವರ್ಕ್ ಮಾಡ್ಕೊಂಡ್ ಬಂದಿದ್ದೇನೆ ಅಂದಾಗ ಪೂರ್ತಿ ವರ್ಷ ಗೊತ್ತಿರುತ್ತೆ ಯಾವ ಟೈಮಿಗೆ ಬಿಸ್ನೆಸ್ ಹೋಗುತ್ತಾ, ಯಾವ ಟೈಮಿಗೆ ಇಲ್ಲ ಅಂತ. ಸರ್ ಇದಕ್ಕೆ ಏನ್ ಹೇಳ್ಬೋದು ಸರ್? ಬಿಸ್ನೆಸ್ ಹೋಗ್ಬೋದಾ ಇನ್ನು ಜಾಸ್ತಿ? ಸರ್ ಡೆಫಿನೆಟ್ಲಿ ಹೋಗುತ್ತೆ ಸರ್. ಈಗ ಮೊಬೈಲ್ ಎಲ್ಲರಿಗೂ ಗೊತ್ತಾಗಿದೆ, ಟಿವಿ ಎಲ್ಲರ ಮನೆಯಲ್ಲೂ ಇದೆ. ಬಟ್ ಟಿವಿ ಕಂಪ್ನಿ ಮುಚ್ಚಿಲ್ಲ, ಮೊಬೈಲ್ ಮುಚ್ಚಿಲ್ಲ, ಅಪ್ಗ್ರೇಡ್ ಆಗ್ತಾನೆ ಇದೆ ಅಲ್ವಾ ಮೊಬೈಲ್ ಅಲ್ಲಿ. ಸೊ ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆ. ನೋಡಿ, ನಮ್ಮ ಟೈಮಲ್ಲಿ 19ನೇ ವಯಸ್ಸಿನವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ದುಡಿತಾ ಇರ್ಲಿಲ್ಲ. ಈಗ ನೀವು ದುಡಿತಾ ಇದ್ದೀರಾ. ಸೊ ಹಿಂಗೆ ಹೆಂಗೆ ಟ್ರೆಂಡ್ ಹೋಗ್ತಾ ಇರುತ್ತೆ, ಹಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಅದು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗ್ಯಾರಂಟಿ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ವರ್ಷಗಳ ಕಾಲ ಇದು ನಮ್ಮ ವರ್ಲ್ಡ್ ಅಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಡೀತಾನೆ ಇರುತ್ತೆ. ಇದು ಸ್ಯಾಚುರೇಷನ್ ಆಗಲ್ಲ, ಇದು ಯಾರಿಗೂ ಮುಟ್ಟಲ್ಲ, ಮುಟ್ಟಕ್ ಆಗೋದು ಇಲ್ಲ. ಯಾಕಂದ್ರೆ ದಿನ ದಿನ ಜನಸಂಖ್ಯೆ ಬೆಳಿತಾನೆ ಇದೆ ನಮ್ದು. ಓಕೆ. ಸೊ ನಾವು ಜನಸಂಖ್ಯೆಯಲ್ಲಿ ಮುಂದಿರುವಂತಹ ದೇಶ ಆಗಿರೋದ್ರಿಂದ ನಾವು ತುಂಬಾ ಸೇಫ್. ಅಂಡ್ ಇದನ್ನ ಯಾರು ಯೋಚನೆ ಮಾಡ್ಬೇಕಂದ್ರೆ ಸಿಂಗಾಪುರ್ ಜನ ಯೋಚನೆ ಮಾಡಬೇಕು. ಅದನ್ನ ಯಾರು ಯೋಚನೆ, ಮಲೇಷ್ಯಾ ಜನ ಯೋಚನೆ ಮಾಡಬೇಕು. ಬಟ್ ಮಲೇಷ್ಯಾ, ಸಿಂಗಾಪುರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್ ಅಲ್ಲಿ ಭಾರತದಗಿನ ಮೇಲೆ ಇದೆ. ಭಾರತ 11ನೇ ಸ್ಥಾನದಲ್ಲಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಬೇರೆ ದೇಶ, ಚಿಕ್ಕ ಚಿಕ್ಕ ದೇಶ ಜಪಾನು ಅವೆಲ್ಲ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಸೊ ಎಸ್ ಸರ್, ಹಂಗಾಗಿ ಎಸ್. ನಮಗೆ ತುಂಬಾ ವೈಡ್ ಅಪರ್ಚುನಿಟಿ ಇದೆ ಇದರಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಸರ್. ರೈಟ್, ಅದೇ ಒಂದು ಕ್ವಶನ್ ಇತ್ತು ಸರ್. ಅಂಡ್ ಅದರಂತೆ ಲೈಕ್ ನನಗೊಂದು ವೆಬಿನಾರ್ ಬೇಕಾಗಿತ್ತು ಸರ್ ನನ್ನ ಟೀಮಿಗೆ. ಇವರು ಸ್ವಲ್ಪ ಬಿಗಿನರ್ಸ್ ಇದ್ದಾರೆ ಸರ್. ನಮ್ಮಲ್ಲಿ ಆಲ್ರೆಡಿ ವರ್ಕ್ ಮಾಡುವಂತ ಲೀಡರ್ಸ್ ಇದ್ದಾರೆ ಸರ್. ಸಾಕಷ್ಟು ಜನ ಲೀಡರ್ಸ್ ಇದ್ದಾರೆ ನನ್ನ ಟೀಮಲ್ಲಿ. ಸಾಕಷ್ಟು ಜನ 30-40 ಸಾವಿರ ಅರ್ನಿಂಗ್ ಮಾಡೋರು ಇದ್ದಾರೆ. 40 ಸಾಕಷ್ಟು ಜನ ಅರ್ನಿಂಗ್ ಇದಾರೆ ಸರ್. ಅಂತ ಒಂದು ಪರ್ಸನ್ಸ್ಗೆ ನಿಮ್ ಕಡೆಯಿಂದ ನನಗೆ ವೆಬಿನಾರ್ ಸಿಗ್ಬೋದಾ, ಒಂದು ಮೀಟಿಂಗ್ ಸಿಗ್ಬೋದಾ? ಖಂಡಿತ. ನಾನು ಶಂಭೂರ್ ಜೊತೆ ಟಚ್ ಇರ್ತೀನಿ. ನೀವು ನನ್ನ ನಂಬರ್ ತಗೊಳ್ಳಿ. ಓಕೆ. ಎಸ್ ಸರ್. ನಾನು ಮಧ್ಯದಲ್ಲಿ ಬರ್ತಾ ಇರ್ತೇನೆ. ಅದನ್ನ ಏನು ಕ್ಲಾರಿಟಿ ಇದೆ ಅವ್ರದ್ದು, ನಾನು ಕ್ಲಾರಿಟಿ ಮಾಡಿ ಕೊಡ್ತಾ ಇರ್ತೇನೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ, ಆಮೇಲೆ ಅವ್ರ ಲೈಫ್ ಬಗ್ಗೆ ಏನು ಕ್ಲಾರಿಟಿ ಇದೆ ನಾನು ಕೊಡ್ತೀನಿ. ಇನ್ನು ಪ್ರಾಡಕ್ಟ್ ಬಿಸ್ನೆಸ್ ಟ್ರೈನಿಂಗ್ ನೀವು ನನಗಿನ ಮಾಸ್ಟರ್ ಇದ್ದೀರಾ, ನೀವು ಮಾಡ್ಕೊಂಡು ಹೋಗಿ. ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ನಾ ಕೇಳಿಸ್ಕೊಂತಿದ್ದೆ ಸರ್. ಆಲ್ಮೋಸ್ಟ್ ತುಂಬಾ ಏನಂತಾರ, ನಾನು ಸಮ್ ಪಾಯಿಂಟ್ಸ್ ನ ಕಲ್ತೆ ಸರ್ ಆಕ್ಚುಲಿ. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರಿ ಸರ್. ಅದು ಪಾತ್ರೆ ಲೈಕ್ ಹೊಲ್ಸಾಗಿರುವಂತ ಪಾತ್ರೆ, ಬಿರಿಯಾನಿ ಚೆನ್ನಾಗಿ ತುಂಬಾ ಎಕ್ಸಲೆಂಟ್ ಆಗಿರುವಂತ ಒಂದು ಲೈಕ್ ಎಕ್ಸಾಂಪಲ್ಸ್ ಕೊಡ್ತಿದ್ರೆ ನನಗೂ ಯೂಸ್ ಆಗುತ್ತೆ ಸರ್ ಮುಂದೆ ಕ್ಲೋಸಿಂಗ್ಸ್ ಗಳಲ್ಲಿ ಅವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಅಂಡ್ ಐ ಆಮ್ ವೆರಿ ಪ್ರೌಡ್ ಸರ್. 19ನೇ ವಯಸ್ಸಿನಲ್ಲಿ ನೀವು ಲಕ್ಷ ದುಡಿತಾ ಇದ್ದೀರಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯ್ತು, ಹೆಮ್ಮೆ ಅನಿಸ್ತು ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ನಾನು ನಿಮಗೆ ಭೇಟಿ ಆಗೋದು ಕಾಯ್ತಾ ಇದ್ದೀನಿ. ನೀವು ನನಗೆ ಭೇಟಿ ಆಗೋದು ಕಾಯ್ತಿದ್ದೀರಲ್ಲ ಗೊತ್ತಿಲ್ಲ, ಬಟ್ ನಾನು ನಿಮಗೆ ಭೇಟಿ ಆಗೋದು ಕಾಯ್ತಾ ಇದ್ದೀನಿ. ಯಾಕಂದ್ರೆ ಐ ಲವ್ ನೆಟ್ವರ್ಕ್ ಇಂಡಸ್ಟ್ರಿ, ಐ ಲವ್ ದಿಸ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯಲ್ಲಿ ಇರುವಂತಹ ಲೈಕ್ ಮೈಂಡೆಡ್ ಪೀಪಲ್ ಮೀಟ್ ಆಗೋದೇ ನನ್ನ ಉದ್ದೇಶ. ಸೊ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಗುರುಕುಲ ಕಾಯ್ತಾ ಇರುತ್ತೆ. ದಯವಿಟ್ಟು ಬನ್ನಿ. ಓಕೆ, ನಾವೆಲ್ಲರೂ ಸೇರಿ ಈ ಸಮಾಜಕ್ಕೆ ಒಳ್ಳೇದನ್ನ ಕೊಡೋಣ, ಕೋಟ್ಯಾಧಿಪತಿಗಳನ್ನ ಕ್ರಿಯೇಟ್ ಮಾಡೋಣ, ಬಡವ್ರನ್ನ ರಿಚ್ ಮಾಡೋದ್ರ ಕಡೆಗೆ ಮೈಂಡ್ ಸೆಟ್ ಮಾಡಿ ಬೆಳೆಸೋ ಪ್ರಯತ್ನ ನಾವು ಮಾಡೋಣ ಸ್ನೇಹಿತರೆ. ಓಕೆ ಸರ್, ಕೃಷ್ಣ ಸರ್ ಅಂಡ್ ಶಂಭು ಸರ್ ಮತ್ತೆಲ್ಲ ಇಲ್ಲಿರುವಂತ ಎಲ್ಲ ಲೀಡರಿಗೂ ನಾನು ಮೀಟ್ ಆಗಕ್ಕೆ ಕಾಯ್ತಾ ಇದ್ದೀನಿ. ಬನ್ನಿ, ಮೀಟ್ ಆಗೋಣಂತೆ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಇದನ್ನೆಲ್ಲರಿಗೂ ಸ್ಪ್ರೆಡ್ ಮಾಡಿ ನಾವು ಮತ್ತೆ ಮಾತಾಡೋಣ. ಸೊ ನಾನು ಮೀಟಿಂಗ್ ಎಂಡ್ ಮಾಡ್ತೀನಿ. ಓಕೆ, ಸೊ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ, ಇದನ್ನ ಬರೆದಿಡ್ಕೊಳ್ಳಿ ಡೈರಿಯಲ್ಲಿ, ಇದನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ಮೊದಲು. ಓಕೆ, ಸಿ ಯು, ಬಾಯ್, ಮತ್ತೆ ಸಿಗೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ.
ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.